ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ನಮಸ್ಕರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾನಿವತ್ತು ತೆಗೆದುಕೊಂಡಿರತಕ್ಕಂಥ ವಿಷಯ ಆತ್ಮಾಯಣ ಅಂತಕ್ಕಂಥ ಪುಸ್ತಕದ ಒಂದು ಪರಿಚಯವನ್ನ ಮಾಡಿಕೊಡುವ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಈ ಆತ್ಮಾಯಣದ ಸ್ವಾಧ್ಯಾಯ ಪಯಣಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಈ ಪುಸ್ತಕ, ಇದರ ಹೆಸರೇ ಸೂಚಿಸುವ ಹಾಗೆ, ಇದು ಒಂದು ಆತ್ಮದ ಪಯಣವನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಪುಸ್ತಕ. ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕ, ಬಹು ನಿರೀಕ್ಷಿತವಾಗಿರ್ತಕ್ಕಂಥ, ಧ್ಯಾನಿಗಳಿಗೆಲ್ಲ ತುಂಬಾ ಸಹಾಯಕಾರಿ ಆಗ್ತಕ್ಕಂಥ, ಪ್ರತಿಯೊಬ್ಬ ಧ್ಯಾನಿಯೂ ಅಧ್ಯಯನ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಇದು. ಏನಿದೆ ಈ ಆತ್ಮದ ಯಾನದಲ್ಲಿ ಅಂತಂದ್ರೆ, ಒಂದು ಆತ್ಮ ಹೇಗೆ ತನ್ನ ಮೊದಲ ಜನ್ಮದಿಂದ ಹಿಡಿದು ಈ ಜನ್ಮದವರೆಗೆ, ಈ ಜನ್ಮದಿಂದ ಹಿಡಿದು ತನ್ನ ಅಂತಿಮ ಜನ್ಮದವರೆಗೆ ಹೇಗೆ ಪಯಣವನ್ನ ಮಾಡುತ್ತೆ ಅಂತಕ್ಕಂಥದ್ದು. ಇದು ಒಂದು ಅದ್ಭುತವಾಗಿರ್ತಕ್ಕಂಥ, ರಹಸ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಆದ್ರೆ ಇತ್ತೀಚೆಗೆ ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ರಹಸ್ಯದ ಸಂಗತಿ, ಆದರೆ ಧ್ಯಾನಿಗಳಿಗೆ ಇದು ಸ್ವಲ್ಪ ಸ್ವಲ್ಪ ಇತ್ತೀಚೆಗೆ ತಿಳಿತಕ್ಕಂಥ ಒಂದು ಸಂಗತಿಯಾಗಿದೆ. ಅನೇಕ ಧ್ಯಾನಿಗಳು ತಮ್ಮ ಧ್ಯಾನದಲ್ಲಿ ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ದಾರೆ. ಆತ್ಮದ ಪಯಣದ ಬಗ್ಗೆ ಸಾಕಷ್ಟು ಸಂಗತಿಗಳನ್ನ ಅವರು ತಿಳಿದುಕೊಂಡಿದ್ದಾರೆ. ಈ ಆತ್ಮ ಹೇಗೆ ಹುಟ್ಟುಕೊಂಡಿತು ಅಂತಕ್ಕಂಥದ್ದನ್ನ ಕುರಿತು ಸಾಕಷ್ಟು ನಾಲೆಜ್ ಅನ್ನ ನಮ್ಮ ಧ್ಯಾನಿಗಳು ಪಡೆದುಕೊಂಡಿದ್ದಾರೆ. ಪೂರ್ವದಲ್ಲಿ ಹೇಗೆ ಹುಟ್ಕೊಂತು, ಆತ್ಮ ಹೇಗೆ ಹುಟ್ಕೊಂತು ಅಂತಕ್ಕಂಥದಕ್ಕೆ ಈ ಪುಸ್ತಕದಲ್ಲಿ ಹೆಚ್ಚಿನ ವಿವರಣೆ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ನಮ್ಮ ಕೇತಪ್ಪ ಸರ್ ಅವರು ಹೇಳ್ತಾರೆ, ಕೃಷ್ಣಾಜಿ ಅವರು ಬರೆದಿರ್ತಕ್ಕಂಥ, ಕೃಷ್ಣಾನಂದಜಿ ಅವರು ಬರೆದಿರ್ತಕ್ಕಂಥ ಆತ್ಮದ ಅವರೋಹಣ ಅಂತಕ್ಕಂಥ ಪುಸ್ತಕವನ್ನ ಓದ್ರಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ನಾವಿಲ್ಲಿ ಆತ್ಮ ಅಂದ್ರೆ ಏನು ಅಂತಕ್ಕಂಥದನ್ನ ಸ್ವಲ್ಪದ್ರಲ್ಲಿ ತಿಳ್ಕೊಂಡು ಮುಂದೆ ಹೋಗೋಣ ಮಾಸ್ಟರ್ಸ್. ಆತ್ಮ ಅಂತಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ, ಪರಮ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಬೆಳಕು ಅಂತ ಹೇಳಿ ಹೇಳ್ಬೋದು. ಒಂದು ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ, ಪರಮ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಬೆಳಕು ಅಥವಾ ಚೈತನ್ಯ, ಆ ಪರಮಾತ್ಮನ ಸ್ವರೂಪ ಅಥವಾ ಪರಮಾತ್ಮನ ಸ್ಥಿತಿ ಅಂತಲೂ ನಾವು ಹೇಳ್ಬೋದು. ಆ ಮೂಲ ಪರಮ ಪ್ರಕಾಶದಿಂದ ಒಂದು ಮಾತೃ ಸ್ವರೂಪ ಪಡೆದುಕೊಂಡು, ಮತ್ತೆ ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪವನ್ನು ಪಡೆದುಕೊಂಡು, ಅಲ್ಲಿಂದ ಆತ್ಮ ಚೈತನ್ಯಕ್ಕೆ ಬಂದು ಎಷ್ಟೋ ಜನ್ಮ ಪರಂಪರೆಯಲ್ಲಿ ಬಂದು ಹುಟ್ಟು ಮರಣಗಳನ್ನ ಪಡೆದುಕೊಂಡು ಮತ್ತೆ ಜನ್ಮ ತೆಗೆದುಕೊಂಡು ಪೂರ್ಣಾತ್ಮ ಆಗ್ತದ ಅಂತ ಹೇಳಿ ಹೇಳ್ತಾರೆ. ಒಂದು ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥದ್ದು, ಆ ಮೂಲ ಪರಮ ಪ್ರಕಾಶದಿಂದ ಒಂದು ಮಾತೃ ಸ್ವರೂಪವನ್ನ ತೆಗೆದುಕೊಂಡು, ಮಾತೃ ಸ್ವರೂಪದ ಒಂದು ರೂಪವನ್ನ ಪಡೆದುಕೊಂಡು, ಮತ್ತೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪವನ್ನ ಪಡೆದುಕೊಂಡು, ಅಲ್ಲಿಂದ ಆತ್ಮ ಚೈತನ್ಯಕ್ಕೆ ಬಂದು ಎಷ್ಟೋ ಜನ್ಮ ಪರಂಪರೆಯಲ್ಲಿ ಅದು ಜನ್ಮವನ್ನ ತೆಗೆದುಕೊಂಡು ಆ ಪೂರ್ಣಾತ್ಮ ಆಗ್ತದ ಅಂತಕ್ಕಂಥ ಮಾತುಗಳಲ್ಲಿ ಹೇಳ್ತಾರೆ. ಈ ಪೂರ್ಣಾತ್ಮ ಅಂತಂದ್ರೆ ಏನು?
ಪೂರ್ಣಾತ್ಮ ಅಂತಂದ್ರೆ ತಮ್ಮ ಆತ್ಮದ ಯಾತ್ರೆಯಲ್ಲಿ ಸಂಪೂರ್ಣ ಬುದ್ಧತ್ವವನ್ನ ಪಡೆದುಕೊಂಡು ಏನು ಸಾಧಿಸಬೇಕೋ ಅದೆಲ್ಲವನ್ನು ಸಾಧಿಸಿಕೊಂಡು ಬುದ್ಧತ್ವವನ್ನ ಪಡೆದುಕೊಂಡು ಜನನ ಮರಣ ಚಕ್ರಗಳಿಂದ ಮುಕ್ತವಾದವುಗಳು, ಜನನ ಮರಣ ಚಕ್ರಗಳಿಂದ ಮುಕ್ತವಾಗಿರ್ತಕ್ಕಂಥ ಆತ್ಮಗಳನ್ನ ನಾವು ಪೂರ್ಣಾತ್ಮಗಳು ಅಂತ ಹೇಳಿ ಕರಿತೀವಿ. ಇಂಥ ಪೂರ್ಣಾತ್ಮಗಳು ಅನಂತ ಸಂಖ್ಯೆಯಲ್ಲಿ ಇವೆ ಅಂತ ಹೇಳಿ ಹೇಳ್ತಾರೆ. ಅವೆಲ್ಲ ನೇರವಾಗಿ ಆ ಪರಮಾತ್ಮನಲ್ಲಿ, ಆತನ ಚೈತನ್ಯದಲ್ಲಿ ಒಂದಾಗಿವೆ. ಆ ಪರಮಾತ್ಮನಿಗೂ ಅವರಿಗೂ ಏನೂ ವ್ಯತ್ಯಾಸ ಅಲ್ಲಿ ಇಲ್ಲ. ಆ ಪರಮಾತ್ಮ ಚೈತನ್ಯದಲ್ಲಿ ಒಂದಾಗಿವೆ ಅಂತ ಹೇಳ್ತಾರೆ. ನಾವು ಆ ಪೂರ್ಣ ಆತ್ಮನಿಂದ ಬರ್ತಕ್ಕಂಥ ಒಂದು ಬೆಳಕಿನ ಕಣ, ಈ ಆತ್ಮ ಅಂತಕ್ಕಂಥದ್ದು ಪೂರ್ಣ ಆತ್ಮನಿಂದ ಬರ್ತಕ್ಕಂಥ ಒಂದು ಬೆಳಕಿನ ಕಣ. ಮುಖ್ಯವಾಗಿ ಬೀಜ ರೂಪದಲ್ಲಿರ್ತಕ್ಕಂಥ ನಮಗೆ ಆ ಪರಮಾತ್ಮನಷ್ಟೇ ಶಕ್ತಿ ಇದೆ ಅಂತ ಹೇಳ್ತಾರೆ. ಪರಮಾತ್ಮನ ಅಂಶವಾಗಿರ್ತಕ್ಕಂಥ ನಾವು, ಆತನ ಮೂಲ ಸ್ವರೂಪದ ಒಂದು ಕಣವಾಗಿರ್ತಕ್ಕಂಥ ನಾವು, ಬೀಜ ಸ್ವರೂಪದಲ್ಲಿರ್ತಕ್ಕಂಥ ನಾವು, ನಮಗೆ ಆ ಪರಮಾತ್ಮನಷ್ಟೇ ಶಕ್ತಿ ಇದೆ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಂದ ಬಂದ ಮೇಲೆ ಬೀಜ ರೂಪದ ಬೆಳಕಿನ ಕಣ, ಅದನ್ನೇ ನಾವು ಜೀವಾತ್ಮ, ಆತ್ಮ ಅಂತ ಹೇಳಿ ಕರಿತೀವಿ. ಈ ಆತ್ಮ, ಜೀವಾತ್ಮ ಮತ್ತು ಈ ಜೀವಾತ್ಮ ಜೀವನ ಮತ್ತು ಮರಣದ ನಂತರದ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವಿಧ ರಹಸ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಮನಮೋಹಕವಾಗಿರ್ತಕ್ಕಂಥ ಒಂದು ಅನ್ವೇಷಣೆ ಕಥೆನೇ ಇಲ್ಲಿ ಈ ಆತ್ಮಾಯಣ ಅಂತ ಹೇಳಿ ನಾವು ಹೇಳ್ಬೋದು. ಮಾಸ್ಟರ್ಸ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಇತ್ತೀಚೆಗೆ ಧ್ಯಾನಕ್ಕೆ ಬಂದಿದ್ದ ನಾವು ದೇಹವಲ್ಲ, ನಾವೆಲ್ಲರೂ ಆತ್ಮಸ್ವರೂಪಿಗಳು ಅಂತ ಹೇಳಿ ಹೇಳ್ತೀವಿ. ಈ ದೇಹವೆಂಬ ದೇವಾಲಯದಲ್ಲಿ ವಾಸಿಸ್ತಕ್ಕಂಥ ಒಂದು ಅದಮ್ಯ ಚೈತನ್ಯ, ಅತ್ಯಂತ ಸೂಕ್ಷ್ಮ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಬೆಳಕಿನ ರೂಪದಲ್ಲಿರ್ತಕ್ಕಂಥ ಒಂದು ವಸ್ತುವೇ ಆತ್ಮ ಅಂತ ಹೇಳಿ ನಾವು ಹೇಳ್ತೀವಿ. ಆ ಆತ್ಮ ಅಮರವಾಗಿರ್ತಕ್ಕಂಥದ್ದು, ಅದಕ್ಕೆ ಮರಣ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಈ ದೇಹಕ್ಕೆ ಮುಪ್ಪು ಇದೆ, ದೇಹಕ್ಕೆ ಮರಣ ಇದೆ, ಆದ್ರೆ ಆತ್ಮಕ್ಕೆ ಇಲ್ಲ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ಆತ್ಮ ಎಷ್ಟೋ ಜನ್ಮಗಳನ್ನ ತೆಗೆದುಕೊಳ್ತಾ ಇರ್ತದ. ಒಂದು ದೇಹ ಬಿಟ್ಟು ಮತ್ತೊಂದು ದೇಹವನ್ನ, ಹೊಸ ದೇಹವನ್ನ ಪ್ರವೇಶ ಮಾಡ್ತಾ ಇರುತ್ತೆ. ಈ ಪ್ರಕ್ರಿಯೆ, ಈ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಮಗೆ ಗೊತ್ತಿಲ್ಲದ ಹಾಗೆ, ಸಾಮಾನ್ಯ ಜನರಿಗೆ ಗೊತ್ತಿಲ್ಲದ ಹಾಗೆ ನಡೆದು ಹೋಗ್ತಾ ಇರುತ್ತೆ. ಅದನ್ನೇ ನಾವು ಜನನ ಮರಣದ ಚಕ್ರ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ಭಗವದ್ಗೀತೆಯಲ್ಲಿ ಬಹು ಸುಂದರವಾಗಿ, ಅತ್ಯಂತ ಸರಳವಾಗಿ ಹೀಗೆ ಹೇಳ್ತಾರೆ. ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನ ಬಿಟ್ಟು ಬೇರೆ ಹೊಸ ಬಟ್ಟೆಗಳನ್ನ, ಹೊಸ ವಸ್ತ್ರಗಳನ್ನು ತೊಟ್ಟುಕೊಳ್ಳುತ್ತಾನೆಯೋ, ಹಾಗೆಯೇ ದೇಹವನ್ನು ಹೊಂದಿರತಕ್ಕಂಥ ಆತ್ಮವು ಈ ಜೀರ್ಣವಾಗಿರ್ತಕ್ಕಂಥ ಶರೀರವನ್ನು ಬಿಟ್ಟು, ಮುಪ್ಪಾಗಿರ್ತಕ್ಕಂಥ ಶರೀರವನ್ನು ಬಿಟ್ಟು ಬೇರೆ ಹೊಸ ಒಂದು ಶರೀರವನ್ನ ಹೊಂದತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಹಳೆ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆಯನ್ನ ಧರಿಸ್ತೀವಲ್ಲ, ಹಾಗೆ ಹಳೆ ಆತ್ಮವನ್ನ ಬಿಟ್ಟು ಹೊಸ ಒಂದು, ಹಳೆ ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಆತ್ಮ ಪ್ರವೇಶ ಮಾಡ್ತದ. ಅಷ್ಟೊಂದು ಸರಳವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು, ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ. ಈ ಆತ್ಮದ ಪಯಣವನ್ನ ಕುರಿತಂತಹ ಒಂದು ಕಥನವೇ ನಮ್ಮ ಆತ್ಮಾಯಣದಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಇದರ ಮೂಲ ಲೇಖಕರು, ಆತ್ಮಾಯಣದ ಮೂಲ ಲೇಖಕರು ಪೀಟರ್ ರಿಷೆಲೋ ಅಂತಕ್ಕಂಥವ್ರು. ಇವರು ಇಂಗ್ಲಿಷ್ ನಲ್ಲಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಎ ಸೋಲ್ಸ್ ಜರ್ನಿ ಅಂತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕದ ಕನ್ನಡ ಅನುವಾದವೇ ಆತ್ಮಾಯಣ ಅಂತ ಹೇಳಿ ನಾವು ಹೇಳ್ತೀವಿ. ಇದನ್ನ ಕನ್ನಡಕ್ಕೆ ಅನುವಾದಿಸಿದವರು ನಮ್ಮೆಲ್ಲರ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ, ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರು ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನ ನಮಗೆಲ್ಲರಿಗೂ ಪ್ರಸಾದಿಸಿರುವುದರಿಂದ ಅವರಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ನಾವಿಲ್ಲಿ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈ ಪುಸ್ತಕವನ್ನ ಕುರಿತು ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ ಮಾಸ್ಟರ್ಸ್. ಪೀಟರ್ ರಿಷೆಲೋ ಅವರು ಬರೆದಿರ್ತಕ್ಕಂಥ ಪುಸ್ತಕ ಎ ಸೋಲ್ಸ್ ಜರ್ನಿ ನನ್ನ ಅತ್ಯಂತ ನೆಚ್ಚಿನ ಟಾಪ್ 10 ಪುಸ್ತಕಗಳಲ್ಲಿ ಒಂದು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅನುವಾದಗೊಂಡಿರ್ತಕ್ಕಂಥ ಈ ಪುಸ್ತಕವು ಆಧ್ಯಾತ್ಮಿಕ ಸಾಧಕರಿಗೆ ಒಂದು ಮಹೋನ್ನತವಾಗಿರ್ತಕ್ಕಂಥ ಒಂದು ಕಾಣಿಕೆಯಾಗಿದೆ ಅಂತ ಹೇಳಿ ಹೇಳ್ತಾರೆ.
ವ್ಯಕ್ತಿಯು ದೇಹ ತ್ಯಾಗ ಮಾಡಿದ ಮೇಲೆ, ಅಂದರೆ ಮರಣ ಹೊಂದಿದ ಮೇಲೆ ಪುನರ್ಜನ್ಮವನ್ನ ತೆಗೆದುಕೊಳ್ಳುವವರೆಗಿನ ಅವಧಿಯ ವಿವರಣೆ ಇಲ್ಲಿ ಇದೆ. ವ್ಯಕ್ತಿ ದೇಹ ತ್ಯಾಗ ಮಾಡಿದ ಮೇಲೆ, ಮರಣ ಹೊಂದಿದ ಮೇಲೆ ಪುನರ್ಜನ್ಮವನ್ನ ತೆಗೆದುಕೊಳ್ಳುವವರೆಗಿನ ಅವಧಿಯ ಒಂದು ವಿವರಣೆ ಇಲ್ಲದ. ಆತ್ಮವು ಪಯಣಿಸುವ ವಿವಿಧ ಲೋಕಗಳ ವಿವರಣೆ ಇಲ್ಲದ. ವಿವಿಧ ಲೋಕ, ಯಾವ್ಯಾವ ಲೋಕಗಳಿಗೆ ಆತ್ಮ ಹೋಗುತ್ತೆ. ಒಂದು ದೇಹ ತ್ಯಾಗವನ್ನ ಮಾಡಿದ ನಂತರ ಮತ್ತೊಂದು ದೇಹವನ್ನ ಪಡೆದುಕೊಳ್ಳುವ ಈ ಅಂತರದ ಒಂದು ಅವಧಿ ಏನದಲ್ಲ, ಈ ಅವಧಿಯಲ್ಲಿ ಈ ಆತ್ಮ ಯಾವ್ಯಾವ ಲೋಕಗಳಿಗೆ ಪ್ರಯಾಣ ಮಾಡ್ತದ ಅಂತಕ್ಕಂಥದ್ದು ಅವರವರ ಕರ್ಮಾನುಸಾರ, ಅವರವರ ಆತ್ಮದ ಪ್ರಗತಿಗೆ ಅನುಸಾರವಾಗಿ ಯಾರ್ಯಾರಿಗೆ ಯಾವ್ಯಾವ ಲೋಕದಲ್ಲಿ ಎಷ್ಟೆಷ್ಟು ದಿವಸ ಇರುವ ಅವಕಾಶ ಸಿಗುತ್ತದೆಯೋ ಅಂತಕ್ಕಂಥದ್ದನ್ನ ನಾವು ಈ ಪುಸ್ತಕದಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ, ಈ ವಿವಿಧ ಲೋಕಗಳ ವರ್ಣನೆ ಮತ್ತು ಪ್ರಾಯೋಗಿಕವಾದ ಸೂಕ್ಷ್ಮ ಶರೀರ ಯಾನದ ಒಂದು ಪ್ರಶಿಕ್ಷಣದ ಅದ್ಭುತ ಅನುಭವ ಇಲ್ಲಿ ಸಿಗ್ತದ. ಸೂಕ್ಷ್ಮ ಶರೀರಯಾನ, ಅನೇಕ ಧ್ಯಾನಿಗಳು ಧ್ಯಾನದಲ್ಲಿನೇ ಯಾವ್ಯಾವುದೋ ಲೋಕಗಳಿಗೆ ಹೋಗಿ ಬರ್ತಾರೆ, ಸೂಕ್ಷ್ಮ ಶರೀರದಲ್ಲಿ ಯಾನವನ್ನ ಮಾಡಿ ಬರ್ತಾ ಇರ್ತಾರೆ. ಅಂಥ ಒಂದು ಶಿಕ್ಷಣಕ್ಕೆ ಒಂದು ತರಬೇತಿ ಇಲ್ಲದ, ಪ್ರಶಿಕ್ಷಣ ಇಲ್ಲದ ಒಂದು ಟ್ರೈನಿಂಗ್ ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಪತ್ರಿಜಿಯವರು ಇಲ್ಲಿ ಹೇಳ್ತಾರೆ. ಪಿರಮಿಡ್ ಮಾಸ್ಟರ್ಗಳು ತೃತೀಯ ನೇತ್ರ ಕ್ರಿಯಾಶೀಲಗೊಳಿಸಿಕೊಳ್ಳುವುದರಲ್ಲಿ, ಸೂಕ್ಷ್ಮ ಶರೀರ ಯಾನದಲ್ಲಿ, ಆಟೋ ರೈಟಿಂಗ್ ಹಾಗೂ ಚಾನಲಿಂಗ್ ಮುಂತಾದ ಹಲವಾರು ವಿದ್ಯೆಗಳಲ್ಲಿ ಪ್ರಭುತ್ವವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಪಿರಮಿಡ್ ಮಾಸ್ಟರ್ಸ್ಗಳಲ್ಲಿ ಅನೇಕ ಮಾಸ್ಟರ್ಸ್ಗಳು ಥರ್ಡ್ ಐ ಮಾಸ್ಟರ್ಸ್ಗಳು, ಮೂರನೆಯ ಕಣ್ಣು ಜಾಗೃತವಾಗಿರ್ತಕ್ಕಂಥ ಮಾಸ್ಟರ್ಸ್ಗಳಿದ್ದಾರೆ. ಅದನ್ನ ಕ್ರಿಯಾಶೀಲಗೊಳಿಸಿಕೊಳ್ಳುವುದರಲ್ಲಿ ಮತ್ತು ಸೂಕ್ಷ್ಮ ಶರೀರ ಯಾನವನ್ನ ಮಾಡುವುದರಲ್ಲಿ ಮತ್ತು ಆಟೋ ರೈಟಿಂಗ್ ಮತ್ತು ಚಾನಲಿಂಗ್ ಮುಂತಾದ ಹಲವಾರು ವಿದ್ಯಮಾನಗಳಲ್ಲಿ ಅವರು ಪ್ರಭುತ್ವವನ್ನ ಸಾಧಿಸ್ತಾ ಇದ್ದಾರೆ. ಹೆಚ್ಚಿನ ಒಂದು ಸಾಧನೆಯ ಮುಖಾಂತರ ಅವೆಲ್ಲವುಗಳನ್ನ ಸಾಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಇನ್ನು 10 ವರ್ಷಗಳಲ್ಲಿ ಭೂಮಂಡಲವೆಲ್ಲ ಧ್ಯಾನ ಮಂಡಲವಾಗುತ್ತದೆ ಅಂತಕ್ಕಂಥ ಭವಿಷ್ಯವನ್ನ ಪತ್ರಿಜಿಯವರು ನುಡಿದಿದ್ದಾರೆ. ಆ ಭವಿಷ್ಯ ಇವತ್ತು ನಿಜ ಆಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಮಾಸ್ಟರ್ಸ್. ಯಾಕಂತಂದ್ರೆ ಈ ಪುಸ್ತಕ ಪ್ರಕಟವಾಗಿರ್ತಕ್ಕಂಥದ್ದು 2013ರಲ್ಲಿ. ಈಗ ನಾವು 2025ರಲ್ಲಿ ಇದ್ದೀವಿ. 10-12 ವರ್ಷಗಳಲ್ಲಿ ಇಡೀ ಭೂಮಂಡಲವೇ ಧ್ಯಾನ ಮಂಡಲವಾಗಿರ್ತಕ್ಕಂಥ ಅನುಭವ ನಮ್ಗೆಲ್ಲರಿಗೂ ಬಂದಿರೋದು ನಮ್ಗೆ ನಿಜ ಅನ್ನಿಸ್ತಾ ಇದೆ ಅಂತ. ಅಷ್ಟೇ ಅಲ್ದೇನೆ ಇನ್ನೂ ಮುಂದುವರೆದವ್ರು ಏನ್ ಹೇಳ್ತಾರೆ ಅಂತಾರೆ, ಅನ್ಯಲೋಕವಾಸಿಗಳು ಭೂಮಿಗೆ ಬರುವುದು ಮತ್ತು ಭೂಗ್ರಹವಾಸಿಗಳು ಭೌತಿಕವಾಗಿ ಅನ್ಯ ಲೋಕಗಳ ಪಯಣ ಮಾಡುವುದು ಸಾಮಾನ್ಯವಾಗುತ್ತದೆ. ಅನ್ಯಲೋಕವಾಸಿಗಳು ಭೂಮಿಗೆ ಬರ್ತಕ್ಕಂಥದ್ದು. ಎಲ್ಲರೂ ಧ್ಯಾನದಲ್ಲಿದ್ದಾರೆ, ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಧ್ಯಾನದಲ್ಲಿ ಇರ್ತಾರೆ. ಅವ್ರಿಗೆ ಯಾವ ಸಹಾಯ ಬೇಕೋ ಆ ಸಹಾಯವನ್ನ ಎಲ್ಲ ಮಾಸ್ಟರ್ಸ್ಗಳು ನೀಡ್ಲಿಕ್ಕೆ ಸಿದ್ಧರಿರ್ತಾರೆ. ಅವರು ನಾವು ನೆನೆದಾಗ ಬಂದು ನಮಗೆ ಸಹಾಯವನ್ನ ಮಾಡ್ತಾರೆ. ಅನ್ಯ ಲೋಕವಾಸಿಗಳು ಭೂಮಿಗೆ ಬರ್ತಕ್ಕಂಥದ್ದು ಸಾಮಾನ್ಯ ಆಗಿದೆ. ಮತ್ತು ಈ ಭೂಗ್ರಹದಲ್ಲಿ ಇರ್ತಕ್ಕಂಥವ್ರು ಭೌತಿಕವಾಗಿ ಅನ್ಯ ಲೋಕಗಳ ಪಯಣ ಮಾಡುವುದು ಸಾಮಾನ್ಯವಾಗಿದೆ ಅಂತ ಹೇಳ್ತಾರೆ. ಅನೇಕ ಧ್ಯಾನಿಗಳು ತಮ್ಮ ಧ್ಯಾನದಲ್ಲಿ ಸೂಕ್ಷ್ಮಯಾನವನ್ನ ಮಾಡ್ತಾ ಯಾವ್ಯಾವುದೋ ಲೋಕಗಳಲ್ಲಿ ಹೋಗಿರೋದನ್ನ ನಾವು ಕಾಣ್ತಾ ಇದ್ವಿ. ನಮ್ಮ ಸರೋಜಾ ಮೇಡಮ್ ಅವರೇ ಈ ಶಂಬಾಲ ಪ್ರಯಾಣ ಮಾಡಿ ಬಂದಿರತಕ್ಕಂಥ ಅನುಭವವನ್ನು ಹಂಚಿಕೊಂಡಿರೋದನ್ನ ನಾವು ಕಾಣ್ತಾ ಇದ್ವಿ. ಅನೇಕ ಸಾಧಕರು ಇಂಥ ಅನುಭವಗಳನ್ನ ಹಂಚಿಕೊಳ್ತಾ ಇರ್ತಾರೆ. ಇದು ಎಷ್ಟು ಸಾಮಾನ್ಯವಾಗಿದೆ, ಪತ್ರಿಜಿಯವರ ಮಾತು ಎಷ್ಟು ನಿಜ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಈ ನಿಟ್ಟಿನಲ್ಲಿ ಈ ಆತ್ಮಾಯಣ ಕೃತಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕೈಪಿಡಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಪತ್ರಿಜಿಯವರು ಹೇಳ್ತಾರೆ. ಇನ್ನು ಈ ಪುಸ್ತಕದ ಮೂಲ ಲೇಖಕರಾಗಿರ್ತಕ್ಕಂಥ ಪೀಟರ್ ರಿಷೆಲೋ ಅವರು ತಮ್ಮ ಮುನ್ನುಡಿಯಲ್ಲಿ ಹೀಗೆ ಹೇಳ್ತಾರೆ, ನಾನೇನು ಲೇಖಕನಲ್ಲ ಹಾಗೂ ಈ ನಿಟ್ಟಿನಲ್ಲಿ ನನಗೆ ಅನುಭವವಿದೆ ಅಥವಾ ಭಗವಂತನ ವರ ದೊರಕಿದೆ ಎಂದು ಹೇಳುವುದಿಲ್ಲ. ಆದರೂ ಈ ಪುಸ್ತಕವನ್ನ ಜಗತ್ತಿಗೆ ನಾನು ನೀಡುತ್ತಿದ್ದೇನೆ. ಮೊದಲಿಗೆ ಅವ್ರು ಒಪ್ಕೊಳ್ತಾರೆ, ನಾನು ಯಾವ ಲೇಖಕನೂ ಅಲ್ಲ, ನಾನೇನು ಲೇಖಕನಲ್ಲ, ಯಾವ ಕಥೆ ಕಾದಂಬರಿಗಳನ್ನ ನಾನು ಇದುವರೆಗೆ ಬರೆದಿಲ್ಲ, ಈ ನಿಟ್ಟಿನಲ್ಲಿ ನನಗೆ ಅನುಭವದ ಅಂತನೂ ಅಲ್ಲ, ಅಥವಾ ಯಾವುದೋ ಭಗವಂತನ ಕೃಪೆ ನನಗೆ ಆಗಿದೆ, ಅವನ ವರ ದೊರಕಿದೆ ಅಂತಕ್ಕಂಥದ್ದೂ ಅಲ್ಲ. ಆದರೂ ಕೂಡ ಈ ಪುಸ್ತಕವನ್ನ ನಾನು ಬರೆದು ಜಗತ್ತಿಗೆ ನೀಡ್ತಾ ಇದ್ದೀನಿ. ಯಾಕಂತಂದ್ರೆ ಯಾರ ಆದೇಶವನ್ನು ಪಾಲಿಸಬೇಕಾಗಿದೆಯೋ ಅವರ ಆದೇಶವನ್ನು ನಾನು ಪಾಲಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಹೀಗೆ ಹೆಚ್ಚಿನ
ಸಹೃದಯರಿಗೆ ಆಸಕ್ತಿಕರವಾದ ಭಾಗವು ಈ ಪುಸ್ತಕದ 4ನೆಯ ಅಧ್ಯಾಯದಿಂದ ಆರಂಭವಾಗ್ತದ ಅಂತ ಹೇಳ್ತಾರೆ. ಈ ಭಾಗದಲ್ಲಿರ್ತಕ್ಕಂಥ ಬಹಳಷ್ಟು ಹೊಸ ವಿಚಾರಗಳು ಯಾರಿಗೆ ತಮ್ಮ ಜೀವನದ ಕುರಿತು ಮತ್ತು ನಿದ್ರಾ ಸಮಯದಲ್ಲಿಯ ಚಲನವಲನಗಳ ಕುರಿತು ಸ್ಮರಣವಿಲ್ಲವೋ ಅಂಥವರಿಗೆ ವಿಶೇಷ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದಾಗಿದೆ ಅಂತ ಹೇಳಿ ಹೇಳ್ತಾರೆ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ, ಈ ಪುಸ್ತಕದಲ್ಲಿ ಬರ್ತಕ್ಕಂಥ ಅನೇಕ ಹೊಸ ವಿಚಾರಗಳು, ಅದು ವಿಶೇಷವಾಗಿ ಯಾರಿಗೆ ತಮ್ಮ ಜೀವನದ ಕುರಿತು ಆಸಕ್ತಿ ಇದೆಯೋ, ಯಾರಿಗೆ ನಿದ್ರಾ ಸಮಯದಲ್ಲಿಯ ವಲನಗಳ ಬಗ್ಗೆ ಅವ್ರಿಗೆ ಏನು ಸ್ಮರಣ ಇರೋದಿಲ್ವೋ, ನೆನಪಿರೋದಿಲ್ವೋ ಅಂಥವರಿಗೆ ವಿಶೇಷವಾಗಿ ಮಹತ್ವಪೂರ್ಣವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇದರಲ್ಲಿ ಅನೇಕ ಜನರು ವಿವಿಧ ಸ್ಪಷ್ಟೀಕರಣವನ್ನ ಬಯಸ್ತಾ ಇದ್ದಾರೆ. ಆದ್ದರಿಂದ ಸಹೃದಯರಿಗೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಆರಂಭದ ಅಧ್ಯಾಯಗಳನ್ನ ಸಾಮಾನ್ಯ ದೃಷ್ಟಿಯಿಂದ ಓದಿ ಮುಂದೆ ಹೋಗ್ಲಿಕ್ಕೆ ಸಲಹೆ ನೀಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಲೇಖಕರಲ್ಲಿ ಹೇಳ್ತಾರೆ. ಇನ್ನು ಸಂಭಾಷಣೆಯ ರೂಪದಲ್ಲಿ ಬರೆದಿರ್ತಕ್ಕಂಥ ಭಾರತೀಯ ಗುರುವಿನ ಜೊತೆಗಿನ ಪರಿಚಯಾತ್ಮಕವಾಗಿರ್ತಕ್ಕಂಥ ಅಧ್ಯಾಯವು ಎಷ್ಟೊಂದು ಮಹತ್ವಪೂರ್ಣ ಮಾಹಿತಿಗಳಿಂದ ಕೂಡಿದೆ ಅಂತಂದ್ರೆ, ಅದರ ಹೊರತಾಗಿ ಪುಸ್ತಕದ ಮುಂದಿನ ಅಧ್ಯಾಯಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಈ ಪುಸ್ತಕದ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಏನು ಅಂತಂದ್ರೆ, ಒಬ್ಬ ಭಾರತೀಯ ಗುರುವಿನ ಸಹಾಯ ಇವರಿಗೆ ಸಿಗುತ್ತೆ. ಆ ಲೇಖಕರಲ್ಲಿ ಇರ್ತಕ್ಕಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವುದಕ್ಕಾಗಿಯೇ ಒಬ್ಬ ಭಾರತೀಯ ಗುರು ಅವರಿಗೆ ಸಿಗ್ತಾರೆ. ಆ ಗುರುವಿನ ಒಂದು ಜೊತೆಗಿನ ಸಂಭಾಷಣೆಯ ರೂಪದಲ್ಲಿ ಹಲವಾರು ಅಧ್ಯಾಯಗಳು ಇಲ್ಲಿ ನಮಗೆ ಪ್ರಸ್ತುತ ಸಿಗ್ತವೆ. ಈ ಅಧ್ಯಾಯಗಳು ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಾವು ಅಂತಂದ್ರೆ, ಅವುಗಳನ್ನ ಓದದೆ ಮುಂದೆ ಹೋದ್ರೆ ನಮಗೆ ಏನೂ ತಿಳಿಯೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ದೇನೆ, ನಮ್ಮೆಲ್ಲರ ಜೀವನದಲ್ಲಿ ಕೆಲವೊಮ್ಮೆ ಈ ರೀತಿ ಏನಾದ್ರೂ ಏಕೆ ಘಟಿಸುತ್ತದೆ ಎನ್ನುವುದನ್ನ ತಿಳಿದುಕೊಳ್ಳುವುದು ಕಠಿಣವಾಗುತ್ತದೆ. ಈ ಅಧ್ಯಾಯಗಳನ್ನು ಗಮನವಿಟ್ಟು ನಿಧಾನವಾಗಿ ಓದುವವರು ನಿಶ್ಚಯವಾಗಿಯೂ ಮಹತ್ವಪೂರ್ಣವಾದ ಮಾಹಿತಿಯನ್ನ ಹೊಂದುತ್ತಾರೆ. ಜೊತೆಗೆ ಪ್ರಸ್ತುತ ಕಥೆಯನ್ನ ತಿಳಿದುಕೊಳ್ಳಲಿಕ್ಕೆ ಅವರು ಮಾನಸಿಕವಾಗಿ ಸಿದ್ಧರಾಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಪೀಟರ್ ರೆಶಲ್ ಅವರು ಹೇಳ್ತಾರೆ. ನನ್ನ ಅನುಭವಗಳನ್ನು ಬರೆಯಲು ನಾನು ಯಾವುದೇ ರೀತಿಯ ಅಲಂಕಾರಿಕ ಭಾಷೆಯನ್ನ ಬಳಸಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನನ್ನ ಅನುಭವಗಳನ್ನ ಬರೀಲಿಕ್ಕೆ ನಾನು ಅತ್ಯಂತ ಸರಳವಾಗಿರ್ತಕ್ಕಂಥ ಭಾಷೆಯನ್ನ ಬಳಸಿದ್ದೀನಿ, ಅಲಂಕಾರಿಕವಾಗಿರ್ತಕ್ಕಂಥ ಭಾಷೆಯನ್ನ ಬಳಸಿಲ್ಲ. ನನ್ನ ಈ ಅನುಭವಗಳಿಂದ ಕೆಲವರಿಗೆ ಜೀವನದ ವಿರಾಟ್ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾದರೆ, ವಿಕಾಸ ಪ್ರಕ್ರಿಯೆಯನ್ನ ಅರ್ಥೈಸಿಕೊಳ್ಳಲು, ಅಂತರ್ದೃಷ್ಟಿ ಹಾಗೂ ಪ್ರಾಣಿಗಳೊಂದಿಗೆ ಮಿತ್ರತ್ವ ಭಾವದಿಂದ ವ್ಯವಹರಿಸಲು ಸಾಧ್ಯವಾದರೆ ನನ್ನ ಬರವಣಿಗೆಯ ಶ್ರಮ ಸಾರ್ಥಕವಾಯಿತು ಅಂತ ಹೇಳಿ ಭಾವಿಸ್ತೀನಿ ಅಂತ ಹೇಳ್ತಾರೆ. ನಾನು ಯಾವ ಲೇಖಕನೂ ಅಲ್ಲ, ನಾನು ಯಾವ ಪ್ರಬುದ್ಧವಾಗಿರ್ತಕ್ಕಂಥ ಭಾಷೆಯನ್ನು ಈ ಪುಸ್ತಕ ಬರೆಯುವಲ್ಲಿ ನಾನು ಬಳಸಿಲ್ಲ. ಆದ್ರೆ ನನ್ನ ಉದ್ದೇಶ ಏನು ಅಂತಂದ್ರೆ, ನನ್ನ ಈ ಪುಸ್ತಕದಿಂದ, ನನ್ನ ಈ ಬರವಣಿಗೆಯಿಂದ, ನನ್ನ ಈ ಅನುಭವದಿಂದ ಕೆಲವರಿಗಾದ್ರೂ ಕೂಡ ಜೀವನದ ವಿರಾಟ್ ಯೋಜನೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ, ಆಮೇಲೆ ಈ ಆತ್ಮದ ವಿಕಾಸದ ಪ್ರಕ್ರಿಯೆಯನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ, ಮತ್ತು ಅಂತರ್ದೃಷ್ಟಿ, ಆಂತರಿಕ ದೃಷ್ಟಿ ಅಂತಕ್ಕಂಥದ್ದು ಏನಿದೆ, ಮತ್ತು ಪ್ರಾಣಿ ಪಕ್ಷಿಗಳೊಂದಿಗೆ ಮಿತ್ರತ್ವ ಭಾವದಿಂದ ಹೇಗೆ ವ್ಯವಹರಿಸಬೇಕು ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ನನ್ನ ಬರವಣಿಗೆಯ ಶ್ರಮ ಸಾರ್ಥಕವಾಯಿತು ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ಹೀಗೆ ಪೀಟರ್ ರೆಶಲ್ ಅವರು ಸ್ವತಃ ಅನುಭವಿಸಿದ ಸಂಗತಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು ಈ ಪುಸ್ತಕದ ಅನುವಾದಕರಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರು ಏನ್ ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ನೋಡೋಣ ಮಾಸ್ಟರ್ಸ್. ನಾವು ಎಲ್ಲಿಂದ ಬಂದೆವು, ಈ ಜನ್ಮದ ಉದ್ದೇಶ ಏನು, ನಾವು ಎಲ್ಲಿಗೆ ಹೋಗುವೆವು, ಈ ಜೀವನದ ಕುರಿತು ಇಂಥ ಹಲವಾರು ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದು ಸಹಜ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಈ ಪುಸ್ತಕ ಅಧ್ಯಾತ್ಮ ಪಿಪಾಸುಗಳಿಗೆ ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ನೀಡ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅನುಭವ ಅಂತಕ್ಕಂಥ ಮಾತನ್ನ ಸರ್ ಅವರು ಹೇಳ್ತಾರೆ. ಇಲ್ಲಿ ಈ ಕುರಿತು ಹೆಚ್ಚಿನ ಮಾಹಿತಿಗೆ 2 ಪುಸ್ತಕಗಳನ್ನ ಸರ್ ರೆಫರ್ ಮಾಡ್ತಾರೆ. ಇಲ್ಲಿ ಒಂದು ಸತ್ಯ ಪಯಣ ಅಂತಕ್ಕಂಥ
ಅಂತಕ್ಕಂಥ ಪುಸ್ತಕ. ಇದನ್ನ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿದ್ದಾರೆ. ಹಾಗೂ ಆತ್ಮದ ಅವರೋಹಣ ಅಂತಕ್ಕಂಥ ಇನ್ನೊಂದು ಪುಸ್ತಕ, ಲೇಖಕರು ಶ್ರೀ ಕೃಷ್ಣಾನಂದಜಿ ಅವರು ಬರೆದಿರ್ತಕ್ಕಂಥದ್ದು. ಈ ಎರಡು ಪುಸ್ತಕಗಳನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು ಓದ್ರಿ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಆತ್ಮದ ಅವರೋಹಣ ಅಂತಕ್ಕಂತಹ ಪುಸ್ತಕ ಆತ್ಮದ ಮೂಲಭೂತ ಸ್ವರೂಪವನ್ನು ಕುರಿತು, ಅದು ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆಯನ್ನ ನೀಡುತ್ತೆ. ಈ ಪುಸ್ತಕದಲ್ಲಿ ಆ ವಿವರಗಳು ಹೆಚ್ಚಿಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನು ಅನುಭವ ಪೂರ್ವಕವಾಗಿರ್ತಕ್ಕಂಥ ಜ್ಞಾನವನ್ನ ಹೊಂದಬೇಕೆನ್ನುವರು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿ. ನಾನು ಕೂಡ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ಧ್ಯಾನದಿಂದ ಸಾಕಷ್ಟು ಈ ಕುರಿತು ಅನುಭವವನ್ನ ಹೊಂದಿ ಸ್ವತಃ ದುಃಖದಿಂದ ಮುಕ್ತಿಯನ್ನ ಹೊಂದಿದ್ದೇನೆ ಅಂತಕ್ಕಂಥ ಮಾತನ್ನ ಕೇತಪ್ಪ ಸರ್ ಅವರು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಪುಸ್ತಕದಿಂದ ಸಹೃದಯರು ಲಾಭ ಹೊಂದುವರು ಅನ್ನೋದು ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಆಶಯವಾಗಿದೆ. ಈ ಪುಸ್ತಕವನ್ನ ಕನ್ನಡಕ್ಕೆ ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮುಖ್ಯ ವ್ಯಕ್ತಿ ಅಂತಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು. ಅವರನ್ನ ಕುರಿತು ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಭೂಮಂಡಲಕ್ಕೆ ಧ್ಯಾನವನ್ನ ಉಚಿತವಾಗಿ ಪ್ರಸಾದಿಸುತ್ತಾ ಸುಸ್ಪಷ್ಟವಾಗಿ ಶಾಖಾಹಾರವನ್ನ ಪ್ರತಿಪಾದಿಸುತ್ತಾ ಪಿರಮಿಡ್ ಶಕ್ತಿಯ ರಹಸ್ಯವನ್ನ ತಿಳಿಸಿ ಪ್ರಪಂಚದಾದ್ಯಂತ ಸಾವಿರಾರು ಪಿರಮಿಡ್ ಧ್ಯಾನ ಕೇಂದ್ರಗಳನ್ನ ಸ್ಥಾಪಿಸಿ 50,000ಕ್ಕಿಂತಲೂ ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಎಲ್ಲರಿಗೂ ಓದ್ಲಿಕ್ಕೆ ಹೇಳುತ್ತಾ ಅಗಣಿತ ಜನರ ಆತ್ಮೋದ್ಧಾರಕ್ಕೆ ಮೂಲ ಪ್ರೇರಣಾದಾಯಕರಾಗಿರ್ತಕ್ಕಂಥ ಪತ್ರಿಜಿಯವರಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಇಲ್ಲಿ ಸರ್ ಅವರು ಸಲ್ಲಿಸ್ತಾ ಇದ್ದಾರೆ. ಅನುವಾದವನ್ನ ಕುರಿತು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಸುಮಾರು 90% ಅನುವಾದವನ್ನ ಶ್ರೀಮತಿ ಸಂತೋಷ್ ಕಾಲರ ಅವರು ಬರೆದಿರ್ತಕ್ಕಂಥ ಅವರೊಬ್ಬ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕಿ, ಚಂಡೀಗಢದವರು, ಇವರ ಹಿಂದಿ ಅನುವಾದದ ಸಹಾಯದಿಂದ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಅಂತಿಮ ರೂಪ ನೀಡುವಾಗ ಮೂಲ ಇಂಗ್ಲಿಷ್ನೊಂದಿಗೆ ನಿಖರತೆಯನ್ನ ಕೊಂಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಸರ್ ಹೇಳ್ತಾರೆ. ಸಹೃದಯರಿಗೆ ಈ ಕೃತಿಯ ಮೂಲ ಆಶಯವನ್ನ ತಲುಪಿಸ್ಲಿಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನಿಲ್ಲಿ ಸರ್ ಹೇಳ್ತಾರೆ. ಅದೇ ರೀತಿ ಈ ಪುಸ್ತಕದ DTP ಕೆಲಸ ಮಾಡಿರ್ತಕ್ಕಂಥ ಬಾಳ ಸಂಗಾತಿ ಪದ್ಮಶ್ರೀ ಅವರನ್ನ ನೆನೀತಾರೆ. ಸಹಕರಿಸಿರ್ತಕ್ಕಂಥ ಮಗ ಹರ್ಷವರ್ಧನ್ ಅವರನ್ನ ನೆನೀತಾರೆ. ಹಾಗೂ ತಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪುಸ್ತಕ ಪ್ರಕಟಣೆಯಲ್ಲಿ ಈ ಪುಸ್ತಕದ ಪ್ರೂಫ್ ರೀಡಿಂಗ್ ಮಾಡುವಲ್ಲಿ, ಪ್ರಕಟಿಸುವಲ್ಲಿ ಸಹಾಯವಾಗಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಮನದುಂಬಿ ಹೃದಯ ತುಂಬಿ ಸರ್ ಅವರು ನೆನೆಯೋದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಈಗ ಸಮಯ ಆಗ್ತಾ ಇದೆ. ಮಾಸ್ಟರ್ಸ್, ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ನಾಳೆ ಈ ಪುಸ್ತಕದ ಮೂಲ ಪೀಠಿಕೆ ಏನದ ಅನ್ನೋದನ್ನ ನಾಳೆ ನಾವು ನೋಡೋಣ. ಅದುವರೆಗೆ ಎಲ್ಲರಿಗೂ, ಇದುವರೆಗೆ ಕೇಳ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಮಾಸ್ಟರ್ಸ್, ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ.